ಹಾಯ್ ಹಲೋ ನಮಸ್ತೆ. ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಯಶು ಆರ್. ಸ್ನೇಹಿತರೆ, ನಿಮ್ಮ ಜೀವನದ ದೊಡ್ಡ ಕ್ಷಣಗಳು ನಿಮ್ಮ ಯಶಸ್ಸಿನತ್ತ ತಗೊಂಡು ಹೋಗಲಿಕ್ಕೆ ಸಾಧ್ಯ ಆಗಲ್ಲ. ನೀವು ಮಾಡ್ತಕ್ಕಂಥ ಜೀವನದಲ್ಲಿ ದೈನಂದಿನ ಒಂದು ಸಣ್ಣ ನಿರ್ಧಾರಗಳು, ಸಣ್ಣ ಸಣ್ಣ ಅಭ್ಯಾಸಗಳು, ದೈನಂದಿನ ಅಭ್ಯಾಸಗಳು ನಿಮ್ಮ ಒಳ್ಳೆ ಯಶಸ್ಸಿನ ಗುರಿಯತ್ತ ತಗೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮನ್ನೊಮ್ಮೆ ನೀವು ಕೇಳ್ಕೊಳ್ಳಿ, ನೀವು ಪ್ರತಿನಿತ್ಯ ಮಾಡಿರ್ತಕ್ಕಂತಹ ಅಭ್ಯಾಸಗಳು ನಿಮ್ಮ ಯಶಸ್ಸಿನೆಡೆ ತಗೊಂಡು ಹೋಗ್ತಿದ್ದಾವ, ಅಥವಾ ನೀವು ದೈನಂದಿನ ಅಭ್ಯಾಸಗಳನ್ನ ಅಳವಡಿಸ್ಕೊಂಡಿರೋದ್ರಿಂದ ನಿಮ್ಮ ಯಶಸ್ಸಿನ, ನಿಮ್ಮ ಗುರಿಯಿಂದ ಹಿಂದಕ್ಕೆ ತಗೊಂಡು ಹೋಗ್ತಾ ಇದ್ದಾವ ಅಂತ. ಸೊ ನಾವು ಯಾವುದೇ ಒಂದು ವಿಷಯಕ್ಕೆ ಕಾಲಿಟ್ಟರೂ ಕೂಡ ನಮ್ಮ ಎಂಟೈರ್ ಡೇ ನಾವು ಏನು ನಡೀತಾ ಇರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಯಾವುದೇ ಒಂದು ಕೆಲಸ ಕಾರ್ಯಕ್ಕೆ ಹೋಗಿದ್ರೂ ಕೂಡ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ವಿಜ್ಞಾನದ ಬೆಂಬಲದ ಜೊತೆ, ಯಂತ್ರ ಗ್ರಂಥಗಳ ಜೊತೆಗೆ ಸಹಾಯದೊಂದಿಗೆ ನಿಮಗೆ 5 ಸಹಾಯ, ಒಂದು ಬೆಸ್ಟ್ ಸಲಹೆಗಳನ್ನ, ಸರಳ ಸಲಹೆಗಳಾದರೂ ಕೂಡ ತುಂಬ ಶಕ್ತಿಯುತವಾಗಿರ್ತಕ್ಕಂತಹ ಸಲಹೆಗಳನ್ನ ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ಯಾಕಂತಂದರೆ ಈ ಸಲಹೆಗಳನ್ನ, ಈ ಅಭ್ಯಾಸಗಳನ್ನ ನೀವು ಅಳವಡಿಸೋದ್ರಿಂದ ನಿಮ್ಮ ಯಶಸ್ಸಿನತ್ತ, ಗುರಿಯತ್ತ ಸಾಧಿಸ್ಬೋದು. ಮತ್ತು ನಿಮ್ಮ ಮೆದುಳು ಆ್ಯಂಡ್ ನಿಮ್ಮ ದೇಹ ಸಂರಚಿಸಲು, ಪುನರಾವರ್ತಿಸಲು ಸಹಾಯ ಮಾಡುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಯಾಕಂದರೆ ನಮ್ಮ ದೈನಂದಿನ ನಮ್ಮ ಅಭ್ಯಾಸಗಳು, ಹವ್ಯಾಸಗಳು ಯಾವ ರೀತಿ ಇರುತ್ತೋ ಅದ್ರ ಮೇಲೆ ನಮ್ಮ ಯಶಸ್ಸು, ನಮ್ಮ ಕೆಲಸ ಡಿಪೆಂಡ್ ಆಗುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಯಾಕಂತಂದರೆ ನಾನು ಹಾಕ್ತಕ್ಕಂತಹ ಹೊಸ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಅಂತ ಹೇಳ್ತಾ, ಯಾವೆಲ್ಲ ಅಭ್ಯಾಸಗಳು ನೋಡೋಣ ಬನ್ನಿ. ಹಾಗಾದರೆ ಜೀವನದತ್ತ ನಮ್ಮ ಗುರಿಯನ್ನು ಸಾಧಿಸ್ಕೊಳ್ಳೋದಕ್ಕೆ ಫಸ್ಟ್ ಹವ್ಯಾಸ, ಹ್ಯಾಬಿಟ್ ಏನಂತ ಅಂದರೆ ಬೆಳಗ್ಗೆ ಬೇಗನೆ ಎದ್ದೇಳ್ತಕ್ಕಂತಹದ್ದು. ಈ ಕ್ರೀಡಾಪಟು ಆಗಿರಬಹುದು, ಉನ್ನತ ಪಾರದರ್ಶಕರಾಗಿರ್ತಕ್ಕಂಥವ್ರಾಗಿರ್ಬೋದು, ದೊಡ್ಡ ದೊಡ್ಡ ಸೈನ್ಸ್ಟಿಸ್ಟ್ ಆಗಿರ್ಬೋದು, ಲೈಫಲ್ಲಿ ಸಕ್ಸಸ್ ಕಂಡಿರ್ತಕ್ಕಂಥವ್ರಾಗಿರ್ಬೋದು, ಇವರು ಬೆಳಗ್ಗೆ ಬೇಗನೆ ಎದ್ದು ಮಾಡೋದ್ರಿಂದ ಅವರ ಒಂದು 2 ಅವರ್ ಟೈಮಿಂಗ್ಸ್ ಏನಿರುತ್ತೆ, ಈ ನಮ್ಮ ಮೆದುಳಿನ ಅಲೆಗಳು ತುಂಬ ಶಾಂತವಾಗಿರುತ್ತೆ, ತುಂಬ ಜಾಗರೂಕತವಾಗಿರುತ್ತೆ, ತುಂಬ ಕೇಂದ್ರೀಕೃತವಾಗಿರುತ್ತೆ, ತುಂಬ ಕಾನ್ಸಿಯಸ್ ಮೈಂಡ್ ಇರುತ್ತೆ. ಇದನ್ನು ಆಲ್ಫಾ ಸ್ಥಿತಿ ಅಂತಲೂ ಕೂಡ ಕರೀತಾರೆ. ಆ ಸಮಯದಲ್ಲಿ ನಾವು ಯಾವುದೇ ನಿರ್ಧಾರಗಳನ್ನ ಕೂಡ ತಗೊಳ್ತಕ್ಕಂಥದ್ದನ್ನು, ನಮ್ಮ ಮೈಂಡ್ ತುಂಬ ಆ್ಯಕ್ಟಿವ್ ಆಗಿರುತ್ತೆ. ನಮ್ಮ ಲೈಫಲ್ಲಿ ನಾವು ಏನೇ ಒಂದು ಮಾಡಬೇಕು ಅಂತಂದರೂ ಕೂಡ ಅದನ್ನು ನಾನು ಮಾಡೇ ತೀರ್ತೀನಿ ಅನ್ನೋ ಒಂದು ಅಷ್ಟು ಕಾನ್ಫಿಡೆನ್ಸ್ ಮೈಂಡ್ ಇರುತ್ತೆ. ಯಾವುದೇ ರೀತಿ ಗೊಂದಲ ಇರಲ್ಲ, ಅಂಥ ವಾತಾವರಣವೂ ಕೂಡ ಇರುತ್ತೆ. ಈ ಸೈನ್ಸಲ್ಲೂ ಕೂಡ ಸ್ಟಡಿ ಮಾಡಿದ್ದಾರೆ. ಈ ಒಂದು ಟೈಮ್ ಮ್ಯಾನೇಜ್ಮೆಂಟ್, ಬೆಳಗ್ಗೆ ಬೇಗ ಎದ್ದೇಳೋರನ್ನ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಮಾಡಿ ಆ ಪರಿಶೋಧನೆ ಮಾಡಿದಾಗ ಅವರಲ್ಲಿರ್ತಕ್ಕಂಥ ಸ್ಟ್ರೆಸ್ ಲೆವೆಲ್ ತುಂಬ ಲೆವೆಲಲ್ಲಿ ಕಡಿಮೆ ಇರುತ್ತೆ. ಆ ದಿನದಲ್ಲಿ ಅವರು ಯಶಸ್ಸಿನತ್ತ ಹೋಗ್ತಾರೆ. ಅವ್ರು ಮಾಡ್ತಕ್ಕಂತಹ ಕೆಲಸಗಳು ಎಲ್ಲವೂ ಕೂಡ ಸಕ್ಸಸ್ ಆಗುತ್ತೆ. ಈ ನಮ್ಮ ಮಾಜಿ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಆಗಿರ್ಬೋದು, ಆ್ಯಪಲ್ CEO ಆಗಿರ್ಬೋದು, ಟಿಮ್ ಕುಕ್ ಆಗಿರ್ಬೋದು, ಇವರೆಲ್ಲ ಕೂಡ ಬೆಳಿಗ್ಗೆ ಬೇಗನೆ ಎದ್ದು ಅವರ ಸಾಧನೆಯತ್ತ ಸಾಗ್ತಿದ್ರು. ನಮ್ಮ ಮಾಜಿ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಅವರು ಬೆಳಿಗ್ಗೆ ಬೇಗ ಎದ್ದು ಎಕ್ಸಸೈಸ್ ಮಾಡಿ, ತದನಂತರ ಅವ್ರ ಕೆಲಸ ಏನಿದೆ, ಒಂದು ಕೆಲಸ, ಪೇಪರ್ ಹಾಕ್ತಕ್ಕಂಥದ್ದು, ಈ ಥರದ್ರಲ್ಲಿ ತೊಡಗಿಸ್ಕೊಂಡಾಗ ಅವರು ಲೈಫಲ್ಲಿ ಏನೋ ಒಂದು ವ್ಯಕ್ತಿತ್ವನ ಗುರುತಿಸ್ಕೊಂಡ್ರು. ಆ ವ್ಯಕ್ತಿತ್ವನ ನಾವು ಲೈಫೇ ಒಂದು ದೊಡ್ಡ ರಿಸ್ಕ್ ಆಗಿರೋದ್ರಿಂದ ಈ ರಿಸ್ಕನ್ನು ತಗೊಳ್ಳೋದ್ರಲ್ಲಿ ದೊಡ್ಡ ಚಾಲೆಂಜ್ ಇಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಯಾಕಂದರೆ ಒಂದು ದಿನದಲ್ಲಿ ಒಂದು 15 ಮಿನಿಟ್ಸ್ ಬೇಗ ಎದ್ದೇಳಿ ವಾರ ಅಂತ ಅದನ್ನು ಇನ್ಕ್ರೀಸ್ ಮಾಡ್ತಾ ಹೋದರೆ ಅದರಂಥ ದೊಡ್ಡ ವಿಷಯ ಮತ್ತೊಂದಿಲ್ಲ. ಯಾಕಂದರೆ ಲೈಫಲ್ಲಿ ನಾವು ಮಾಡ್ತಕ್ಕಂಥ ನಮಗೆ 24 hours ನಮಗೆ ಇದೆ, ನನಗೆ ಸಾಕಾಗ್ತಾ ಇಲ್ಲ, ಟೈಮ್ ಸಾಕಾಗ್ತಿಲ್ಲ ಅಂತ ತುಂಬ ಸಫರ್ ಪಡ್ತಾ ಇರ್ತೀವಿ. ನಾವು ಯಾವುದೋ ಒಂದು ಕ್ಷೇತ್ರದಲ್ಲಿ ವರ್ಕ್ ಮಾಡ್ತಾ ಇರ್ತೀವಿ ಅಂತ ಅಂದ್ಕೊಳ್ಳಿ. ನಾವು ತುಂಬ ಇಂಪಾರ್ಟೆನ್ಸ್ ವರ್ಕ್ ಮಾಡ್ತಾ ಇರ್ತೀವಿ. ಆ ಸಮಯದಲ್ಲಿ ನಮಗೆ ಯಾರೋ ಇಂಪಾರ್ಟೆನ್ಸ್ ಕಾಲ್ ಬರುತ್ತೆ ಅಥವಾ ಮೆಸೇಜ್ ಬರುತ್ತೆ. ನಮಗೆ 2 ಅವರಲ್ಲಿ ಮುಗಿತಕ್ಕಂತಹ ಕೆಲಸ 4 ಅವರ್ ಹಿಡಿಯುತ್ತೆ. ಅದೇ ನಾವು ಏನೋ ಒಂದು ಲೈಫಲ್ಲಿ ಸಾಧನೆ ನಾನು ಮಾಡಬೇಕು ಗುರು ಅಂತ ನಮ್ಮ ಮೈಂಡಲ್ಲಿ ನಾವು ಇಟ್ಕೊಂಡು ಬೆಳಿಗ್ಗೆ ಬೇಗ ಹೇಳೋದ್ರಿಂದ ಆ 2 ಅವರ್ 4 ಅವರ್ ಮಾಡ್ತಕ್ಕಂಥ ಕೆಲಸದಲ್ಲಿ 2 ಅವರ್ನ ಮುಗಿಸ್ಬೋದು, 2 ಅವರಲ್ಲಿ ಕ್ಲಿಯರ್ ಮಾಡ್ಬೋದು. ಯಾವುದೇ ರೀತಿ ನಿಮಗೆ ಗೊಂದಲ ಇರಲ್ಲ, ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇರಲ್ಲ. ಆಲ್ಮೋಸ್ಟ್ ಆ ಸಮಯದಲ್ಲಿ ಯಾರು ನಿಮಗೆ ಕಾಲರ್ ಮೆಸೇಜ್ ಮಾಡಲ್ಲ. ಸೊ ಈ ಥಿಂಕನ್ನು ಯೋಚನೆ ಮಾಡ್ತಾ ನಮ್ಮ ಲೈಫಲ್ಲಿ ಈ ಒಂದು ಒಳ್ಳೆ ಹವ್ಯಾಸನ ರೂಢಿಸ್ಕೊಳ್ಳೋದ್ರಿಂದ ನಮ್ಮ ಸಾಧನೆಯತ್ತ ನಾವು ಸಾಗಿಸ್ಬೋದು ಅನ್ನೋದು ನನ್ನ ಒಂದು ಅಭಿಲಾಷೆ. ನೀವೇ ನಂಬ್ತೀರಾ? ಪುಟ್ ಆನ್ ಎ ಕಮೆಂಟ್.
ಸೆಕೆಂಡ್ ಹವ್ಯಾಸ ಏನಂತ ಅಂದರೆ ಬುಕ್ಸ್ ಆರ್ ಲೈಕ್ ಮೆಷಿನ್. ಸೊ ಬುಕ್ ಓದೋದು ಅಂತ ಅಂದರೆ ಒಂದು ಸಮಯ ಯಂತ್ರ ಇದ್ದ ಹಾಗೆ. ಸೊ ನಿಮ್ಮ ಹೊಸ ಹೊಸ ಬದಲಾವಣೆಗಳನ್ನ, ಹೊಸ ಹೊಸ ವಿಷಯಗಳನ್ನ ಕಲ್ತ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ದಿನನಿತ್ಯ ಒಂದು ಅಟ್ಲೀಸ್ಟ್ ಒಂದು 10 hour, ಒಂದು 15 ಅಥವಾ ಹಾಫ್ ಆನ್ ಅವರ್ ಒಂದು ಬುಕ್ಸ್ ಓದೋದನ್ನು ಹವ್ಯಾಸ ಮಾಡ್ಕೊಳ್ತಕ್ಕಂಥದ್ದನ್ನು ಮಾಡ್ಕೊಳ್ಬೇಕಾಗುತ್ತೆ. ಸೊ ಇದರಿಂದ ಒಂದು ಬ್ರೈನ್ ರೀಸನ್ ಆಗುತ್ತೆ, ಮಲ್ಟಿಪಲ್ ಒಂದು ಬ್ರೈನ್ ರೀಸನ್ ಆಗುತ್ತೆ. ಐ ಮೀನ್ ಒಂದು ಲಾಂಗ್ವೇಜ್ ಮತ್ತು ಎಮೋಷನ್ಸ್ ಆಗಿರ್ಬೋದು, ಲಾಜಿಕ್ ಆಗಿರ್ಬೋದು, ಈ ರೀತಿ ಎಲ್ಲವೂ ಕೂಡ ಬೆಳವಣಿಗೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಒಂದು ಮೈಂಡಲ್ಲಿ ಯಾವುದಾದ್ರೂ ನಾವೇ ಬುದ್ಧಿವಂತರು ಅಂದ್ಕೊಳ್ಳೋದು ಅಷ್ಟು ಸಮಂಜಸ ಅಲ್ಲ. ಪ್ರಪಂಚದಲ್ಲಿ ನನಗೊಂದು ವಿಷಯ ಗೊತ್ತಿದೆ ಅಂದರೆ ಮತ್ತೊಬ್ರಿಗೂ ಒಂದು ವಿಷಯ ಗೊತ್ತಿರುತ್ತೆ. ಸೊ ಇದಕ್ಕೆ ಒಂದು ಸೈಂಟಿಫಿಕಲಿ ಹೇಳೋದಾದರೆ ಪ್ರೂವ್ ಮಾಡ್ತಾರೆ. ಒಂದು ದಿನವಿಡೀ ಒಂದು ಅಟ್ಲೀಸ್ಟ್ ದಿನದಲ್ಲಿ ಒಂದು 6 ನಿಮಿಷ ಯಾರೋ ಒಂದು ಬುಕ್ಸನ್ನು ಓದ್ತಾರೆ, ಅವರ ಸ್ಟ್ರೆಸ್ ಲೆವೆಲ್ ಒಂದು 68%ಗಿಂತ ತುಂಬ ಕಡಿಮೆ ಇರುತ್ತೆ. ಸೊ ಇದಕ್ಕೆ ನೀವು ಉದಾಹರಣೆ ಕೊಡೋದಾದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಗಿರ್ಬೋದು, ಮತ್ತು ವಾರೆನ್ ಬಫೆಟ್ ಅವರಾಗಿರ್ಬೋದು. ಇವರು ಕಡಿಮೆ ಅಂದರೂ ಕೂಡ ವಾರೆನ್ ಬಫೆಟ್ ಅವರು 500 pages ರೀಡ್ ಮಾಡ್ತಾ ಇದ್ರಂತೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೂಡ ಎಲ್ಲೇ ಹೋದ್ರೂ ಕೂಡ ಒಂದು ಬುಕ್ಕನ್ನು ಕೈಯಲ್ಲಿ ಹಿಡ್ಕೊಂಡು ಹೋಗ್ತಾ ಇದ್ರು. ಸೊ ನಾನು ನಿಮಗೆ ಒಂದು ಸಲಹೆ ಕೊಡೋದು ಏನಂತ ಅಂದರೆ, ನೀವು ನಿಮ್ಮ ಜೀವನದ ಯಶಸ್ಸನ್ನು ಮಾಡ್ತಕ್ಕಂಥದ್ದು, ಮನೋವಿಜ್ಞಾನ ಆಗಿರ್ತಕ್ಕಂಥದ್ದಾಗಿರ್ಬೋದು, ಸಕ್ಸಸ್ ಲೈಫ್ನ ಆಗಿರ್ತಕ್ಕಂಥದ್ದು, ಜೀವನದಲ್ಲಿ ಏನಿದೆ, ನಾನು ಏನು ತಗೊಳ್ಬೇಕಾಗಿದೆ, ಒಂದು ಸಾಧನೆ ಆಗಿರ್ಬೋದು, ನಮ್ಮ ಮನೋವಿಜ್ಞಾನ ತಿಳ್ಕೊಳ್ತಕ್ಕಂತಹದ್ದಾಗಿರ್ಬೋದು, ಈ ಥರದ ಬುಕ್ಸ್ಗಳನ್ನ ಓದೋದ್ರಿಂದ ನಮ್ಮ ಮೈಂಡ್ ತುಂಬ ಹೊಸದಾಗಿ ಕಲಿತಾ ಹೋಗುತ್ತೆ, ಬದಲಾವಣೆಗಳಾಗುತ್ತೆ, ಇನ್ನು ಹೊಸದನ್ನು ಬೆಳೆಸ್ಕೊಳ್ತಕ್ಕಂಥ ಮೈಂಡ್ ಸೆಟ್ ಬರುತ್ತೆ. ಸೊ ನಾನು ನಿಮಗೆ ಸಜೆಷನ್ ಕೊಡ್ತಕ್ಕಂಥದ್ದು, ಲೈಫಲ್ಲಿ ನನ್ನ ಲೈಫ್ ಏನಿದೆ, ನಾನು ಏನು ಮಾಡ್ತಾ ಇದ್ದೀನಿ, ನನಗೆ ಮಾಡ್ತಕ್ಕಂಥ ಕ್ಷೇತ್ರಕ್ಕೆ ಏನು ರೀಸನ್ ನನಗೆ ಅವಶ್ಯಕತೆ ಇದೆ, ಅದ್ರ ಮೇಲೆ ಬುಕ್ಸ್ನ ಕಲೆಕ್ಟ್ ಮಾಡಿಕೊಂಡು ಬುಕ್ಸ್ ಓದೋದ್ರಿಂದ ನನಗೆ ತುಂಬಾ ಒಂದು ಒಳ್ಳೆ ರೀತಿ ಹೊಸ ವಿಷಯಗಳನ್ನ ಕಲಿಬೋದು. ದಿ ಸೀಕ್ರೆಟ್ ಆಫ್ ಬುಕ್ ಅಂತ ಇದೆ, ಮನೋವಿಜ್ಞಾನ ಅಂತ ಇದೆ, ತುಂಬಾ ಬುಕ್ಸ್ಗಳಿದ್ದಾವೆ. ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಸೊ ಸೆಕೆಂಡ್ ಟಿಪ್ಸ್, ದಯವಿಟ್ಟು ಒಂದಷ್ಟು ರೀಡ್. ಆ ಕಡೆ ಈ ಕಡೆ ಆಲೋಚನೆಗಳು ಹೋಗೋದಕ್ಕೆ ಸಾಧ್ಯನೇ ಆಗೋಲ್ಲ. ಯಾರೋ ಬಿಟ್ಟು ಹೋದರು, ಯಾರೋ ನಮ್ಮನಿಗೆ ಸಿಗ್ತಾ ಇಲ್ಲ, ನಾನು ಅದು ಕಟ್ಟಲಿಲ್ಲ ಇದು ಕಟ್ಟಲಿಲ್ಲ ಅಂತ ಸುಮ್ಮನೆ ಯೋಚನೆ ಮಾಡ್ತಾ ಕೊರಗೋದ್ರ ಬದಲು ಅಟ್ಲೀಸ್ಟ್ ನಮ್ಮ ಅವಶ್ಯಕತೆಗೆ ಏನಿದೆ ಅದು ಒಂದು ಬುಕ್ ಕೊಡುತ್ತೆ. ನೀವು ಏನೋ ಒಂದು ದೊಡ್ಡ ಸಾಧನೆ ಮಾಡ್ತಾ ಇರ್ತಕ್ಕಂಥದ್ದು ಒಂದು ವಿಷಯನ ಒಂದು ಚಿಕ್ಕ ಬುಕ್ ನಿಮಗೆ ಒಂದು ತಿಳುವಳಿಕೆನ ಕೊಡ್ತದೆ. ಸೊ ಆ ಒಂದು ಬುಕ್ಸ್ನ ಓದಕ್ಕಂತಹ ಒಂದು ಮೈಂಡ್ ಸೆಟ್ನ ನೀವು ಹವ್ಯಾಸ ಮಾಡ್ಕೊಳ್ಳಿ. ಮತ್ತು ಈ ಬುಕ್ಸ್ ಓದೋದ್ರಿಂದ, ರೀಡ್ ಕ್ಯಾಪ್ಷನ್ ಮಾಡೋದ್ರಿಂದ ನಿಮ್ಮ ವಯಸ್ಸಾಗುವಿಕೆಯನ್ನು ಸ್ವಲ್ಪ ನಿಧಾನ ಮಾಡ್ತಕ್ಕಂಥ ಕೂಡ ಕ್ಯಾರೆಕ್ಟರ್ ಇದಕ್ಕಿದೆ. ನೆಕ್ಸ್ಟ್ ಬಂದು 3ನೇ ಹವ್ಯಾಸ ಏನಂತ ಅಂದರೆ ಗ್ರ್ಯಾಟಿಟ್ಯೂಡ್ ಜರ್ನಲಿಂಗ್. ಸೊ ನಮ್ಮ ಮೆದುಳಿಗೆ ಗ್ರ್ಯಾಟಿಟ್ಯೂಡ್ ಜರ್ನಲಿಂಗ್ನ ನಮ್ಮ ಮೆದುಳು ಒಂದು ಆನಂದಕರವಾಗಿ ಸ್ವೀಕರಿಸುತ್ತೆ. ಸೊ ಕೃತಜ್ಞತಾ ಮನೋಭಾವ, ಯಾವೆಲ್ಲ ಆ ಮೈಂಡ್ ನಿಮಗೆ ಆಕರ್ಷಣೆಯತ್ತ ನೀವು ಏನೆಲ್ಲ ಕೃತಜ್ಞತೆ ಸಲ್ಲಿಸ್ತಾ ಹೋಗ್ತೀರಾ, ಅದು ನಿಜ ಅಂತ ಅದನ್ನು ಸ್ವೀಕರಿಸೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಿಮ್ಮ ಮೆದುಳಿನಲ್ಲಿ ಇರ್ತಕ್ಕಂತಹ ಸಿರೋಟಿನಿನ್ ಎಂಬ ಒಂದು ಕೆಮಿಕಲ್ ಹಾರ್ಮೋನ್ ಒಂದು ಸ್ಟಾರ್ಟ್ ಆಗೋದಕ್ಕೆ ಒಂದು ಹೆಲ್ಪ್ ಮಾಡುತ್ತೆ, ಒಂದು ಆನಂದಕರವಾಗುತ್ತೆ. ಸೊ ಇದಕ್ಕೆ ಒಂದು ಸೈಂಟಿಫಿಕಲಿ ಹೇಳೋದಾದರೆ, ಇದನ್ನು ಒಂದು 10 ವಾರ ಒಂದು 10 ಜನಕ್ಕೆ ಒಂದು 10 ವರ್ಡ್ಸ್ನ ಜರ್ನಲಿಂಗ್, ಕೃತಜ್ಞತಾ ಮನೋಭಾವ ವರ್ಡ್ಸ್ನ ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರಲ್ಲಿ ಒಂದು 25ರಷ್ಟು ಒಂದು ಮೋರ್ ಹ್ಯಾಪಿ ಮೂಮೆಂಟ್ ಬರುತ್ತೆ ಅವರಲ್ಲಿ. ಯಾಕಂದರೆ ಪ್ರತಿಯೊಂದು ವಿಷಯಕ್ಕೂ ನನಗೆ ಇಂತಹ ಒಂದು ಕುಟುಂಬ ಕೊಟ್ಟಿದ್ದಕ್ಕೆ ಭಗವಂತನಿಗೆ ಕೃತಜ್ಞತೆ, ನನಗೆ ಇಂದಷ್ಟು ಒಂದು ಒಳ್ಳೆ ಆರೋಗ್ಯ ಕೊಟ್ಟಿದ್ದಕ್ಕೆ ಭಗವಂತನಿಗೆ ಕೃತಜ್ಞತೆ. ಇಂದಿಷ್ಟು ನಿಮಗೆ ಏನು ಒಂದು 3 ವರ್ಡ್ ಆಗಲಿ ಒಂದು ಕೃತಜ್ಞತಾ ಮನೋಭಾವ ಹೇಳೋದ್ರಿಂದ ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಬಿಲ್ಡಪ್ ಆಗುತ್ತೆ. ನಾನು ಬೇರೆಯವ್ರಿಗಿಂತ ಒಂದು ಒಳ್ಳೆ ಉತ್ತಮ ವ್ಯಕ್ತಿ ಅನ್ನೋದು ಸ್ಟಾರ್ಟ್ ಆಗುತ್ತೆ. ನಮ್ಮನ್ನು ನಾವೇ ಪ್ರೀತಿಸಲಿಲ್ಲ ಅಂದರೆ ಮತ್ತಾರು ಪ್ರೀತಿಸೋದಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ? ಸ್ವಲ್ಪ ಥಿಂಕ್ ಮಾಡಬೇಕಾಗುತ್ತೆ. ನಮ್ಮ ಮೈಂಡಿಗೆ ಯಾವುದೇ ಒಂದು ವಿಷಯ ಆಗಿರಲಿ ಅದಕ್ಕೆ ಒಂದು ಕೃತಜ್ಞತಾ ಮನೋಭಾವನೆ ಹೇಳ್ತಕ್ಕಂತಹದ್ದು. ಇದಕ್ಕೆ ಉದಾಹರಣೆ ಹೇಳೋದಾಗಿದ್ರೆ ಜಿಮ್ ಕೆರ್ಗೆ ಆಗಿರ್ಬೋದು, ಶಾರುಖ್ ಖಾನ್ ಆಗಿರ್ಬೋದು, ಒಪ್ರಾ ಆಗಿರ್ಬೋದು, ಇವರು ಒಂದು ಕೃತಜ್ಞತಾ ಮನೋಭಾವ ಹೇಳೋದ್ರಿಂದ ಅವರಲ್ಲೊಂದು ಹ್ಯಾಪಿ ಮೋರ್ನೆಸ್, ಯಾವುದೇ ರೀತಿ ನಮಗೆ ನಮ್ಮ ಮೇಲೆ ಅಸಹ್ಯ ಬರಬಾರ್ದು, ನಮ್ಮ ಮೇಲೆ ನಮಗೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಬರಬೇಕು. ನಾವೇ ಒಂದು ಒಳ್ಳೆ ಉತ್ತಮವಾದಂತಹ, ಬೇರೆಯವ್ರಿಗೆ ಹೋಲಿಸ್ಕೊಂಡ್ರೆ ನಾವು ಉತ್ತಮವಾದಂತಹ ವ್ಯಕ್ತಿ ಅನ್ನೋದು ನಮಗನ್ನಿಸ್ಬೇಕು. ಹಾಗೆ ಒಂದು 25% ಸೈಕಾಲಜಿ ಸ್ಟಡಿ ಪ್ರಕಾರ ಮೋರ್ ಹ್ಯಾಪಿನೆಸ್ನಾಗಿರ್ತಾರೆ. ಹಾಗೆ ನಿಮಗೆ ಸೊಲ್ಯೂಷನ್ ಏನು ಹೇಳೋದಾದರೂ, ನಾನು
ದಯವಿಟ್ಟು ಬೆಳಗ್ಗೆನಾದರೂ ಆಗಿರ್ಬೋದು, ಸಂಜೆನಾದ್ರು ಆಗಿರ್ಬೋದು, ಅಥವಾ ಮಧ್ಯಾಹ್ನನಾದ್ರು ಆಗಿರ್ಬೋದು, ನಿಮಗೆ ಒಂದು ಗ್ರ್ಯಾಟಿಟ್ಯೂಡ್ನ ತೋರಿಸೋದ್ರಿಂದ ನೀವು ಒಂದು ಕೃತಜ್ಞತೆಯನ್ನು ಯೂನಿವರ್ಸ್ಗೆ ಅಥವಾ ಒಂದು ಭಗವಂತನಿಗೆ ಕೃತಜ್ಞತಾ ಮನೋಭಾವವನ್ನು, ಇವತ್ತು ನನ್ನ ಹೆಂಡತಿ ಅಥವಾ ನನ್ನ ಗಂಡ ನನ್ನ ತುಂಬ ಚೆನ್ನಾಗಿ ಮಾತಾಡಿಸಿದ್ದಾರೆ, ಅಥವಾ ಎಲ್ಲೋ ಹೋಗ್ತಿದ್ದೆ ಒಂದು ಅನ್ನೋನ್ ಪರ್ಸನ್, ಒಂದು ಮಗು ನಾನು ತುಂಬ ಚೆನ್ನಾಗಿ ಮಾತಾಡಿಸ್ತು, ಯೂನಿವರ್ಸ್ಗೆ ಥ್ಯಾಂಕ್ಫುಲ್. ನನಗೆ ಇಷ್ಟೊಂದು ಒಳ್ಳೆ ಆರೋಗ್ಯ ಕೊಟ್ಟಿದ್ದಕ್ಕೆ ಯೂನಿವರ್ಸ್ಗೆ ಥ್ಯಾಂಕ್ಫುಲ್. ಈ ರೀತಿ ಥ್ಯಾಂಕ್ ಯು ಹೇಳೋದ್ರಿಂದ ನಿಮ್ಮ ಒಂದು, ನೀವು ಏನು ಹಾಸ್ಪಿಟಲ್ಗೆ ಹೋಗ್ತೀರಾ ಕಾಯಿಲೆ ಇದೆ ಅಂತ, ಅದು ಆದಷ್ಟು ಕಡಿಮೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಒಂದು ಸೊಲ್ಯೂಷನ್ ನಿಮಗೆ ಇಷ್ಟ ಆಗಿದ್ರೆ ಪುಟಾನೆ ಕಮೆಂಟ್. ನೆಕ್ಸ್ಟು ಫೋರ್ತ್ ಹವ್ಯಾಸ ಏನಂತ ಅಂದರೆ ಡೈಲಿ ಮೂಮೆಂಟ್, ಐ ಮೀನ್ ಎಕ್ಸಸೈಸ್ ಮಾಡ್ತಕ್ಕಂಥದ್ದು. ಇದನ್ನು ಮಾಡೋದ್ರಿಂದ ಹೆಚ್ಚಿನದಾಗಿ ಪ್ರೋಟೀನ್ ಸಿಗುತ್ತೆ ಮತ್ತು ಮೆಮೊರಿ ಪವರ್ ಹೆಚ್ಚಾಗುತ್ತೆ. ನಮ್ಮ ಬಾಡಿನ ಯಾವ ರೀತಿ ನಾವು ಬೇಕು ಆರೋಗ್ಯವಾಗಿ, ದೈಹಿಕವಾಗಿ ಆ್ಯಂಡ್ ಮಾನಸಿಕವಾಗಿ ತುಂಬಾ ಕಾಪಾಡ್ಕೊಳ್ತಕ್ಕಂಥದ್ದನ್ನು ಮಾಡ್ಬೋದು. ಸೊ ಹಾರ್ವರ್ಡ್ ಯೂನಿವರ್ಸಿಟಿಯವರು ಒಂದು ರಿಸರ್ಚ್ನ ಮಾಡ್ತಾರೆ. 20 ನಿಮಿಷ ಒಂದಷ್ಟು ಜನನ ಒಂದು 3 ತಿಂಗಳು ಕಂಟಿನ್ಯೂಸ್ ಕನ್ಸಿಸ್ಟೆನ್ಸಿಯಾಗಿ ಎಕ್ಸಸೈಸ್ನ, ಬಾಡಿ ಮೂಮೆಂಟ್ನ ಮಾಡಬೇಕು ಅಂತ ಹೇಳಿದಾಗ, ಆ ಕಂಟಿನ್ಯೂಸ್ಲಿ 3 ತಿಂಗಳು ಬಾಡಿ ಮೂಮೆಂಟ್ ಮಾಡಿರ್ತಕ್ಕಂತಹ ಜನಗಳಲ್ಲಿ 26% ಡಿಪ್ರೆಷನ್ ಲೆವೆಲ್ ತುಂಬಾ ಕಡಿಮೆ ಇರುತ್ತೆ. ತುಂಬ ಹ್ಯಾಪಿ ಮೋರ್ ಆಗಿರ್ತಾರೆ. 26%ನಷ್ಟು ತುಂಬಾ ಡಿಪ್ರೆಷನ್ನಿಂದ, ಅವರ ಆ್ಯಂಗ್ಸೈಟಿಯಿಂದ, ಅವರೊಂದು ಒತ್ತಡದಿಂದ ತುಂಬಾ ಕಡಿಮೆ ಇರುತ್ತೆ ಅವ್ರ ಲೆವೆಲ್ಲು. ಸೊ ಈ ಬರಾಕ್ ಒಬಾಮಾ ಆಗಿರ್ಬೋದು, ಸ್ವಾಮಿ ವಿವೇಕಾನಂದ ಆಗಿರ್ಬೋದು, ಅವ್ರು ಬೆಳಿಗ್ಗೆ ಎದ್ದು ಎಕ್ಸಸೈಸ್, ಈ ಸ್ವಾಮಿ ವಿವೇಕಾನಂದರವರು ಆಧ್ಯಾತ್ಮ ಚಿಂತನ ಜೊತೆಗೆ ಈ ಒಂದು ಎಕ್ಸಸೈಸ್ ಬಾಡಿ ಮೂಮೆಂಟಲ್ಲೂ ಕೂಡ ನೀವು ನೋಡಿ ಆಲ್ಮೋಸ್ಟ್ ಎಲ್ಲ ಒಂದು ತಿಳಿದಿರ್ತಕ್ಕಂಥ ವ್ಯಕ್ತಿ, ತುಂಬ ಅತ್ಯುನ್ನತ ಯಶಸ್ವಿ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಎಲ್ಲ ಹವ್ಯಾಸಗಳನ್ನ ಪಡ್ಕೊಂಡಿರ್ತಾರೆ. ಈ ಎಲ್ಲ ಹವ್ಯಾಸಗಳಲ್ಲಿ ಒಂದು ಮಿಸ್ ಆಯಿತು ಅಂದರೂ ಕೂಡ ಅವರಲ್ಲಿ ಒಂದು ಸೋಂಬಾರಿತನ ಅನ್ನೋದು ಬರುತ್ತೆ. ಸೊ ಅಟ್ಲೀಸ್ಟ್ ನಿಮ್ಗೊಂದು 15 ನಿಮಿಷ 10 ನಿಮಿಷ ಬಾಡಿಗೆ ಮೂಮೆಂಟ್ ಕೊಟ್ಟರೆ ನಿಮ್ಮ ಒಳ್ಳೆ ಆರೋಗ್ಯನ ಕಾಪಾಡ್ಕೊಳ್ಬಹುದು. ಯಾವುದೇ ರೀತಿ ಹಾಸ್ಪಿಟಲ್ಗೆ ಹೋಗ್ತಕ್ಕಂಥ ನೆಸೆಸಿಟಿ ಇರಲ್ಲ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ. ಎಷ್ಟೇ ಕೋಟಿ ಅಷ್ಟೈಶ್ವರ್ಯವನ್ನು ಸಂಪಾದನೆ ಮಾಡಿದ್ರು ಕೂಡ ನಮ್ಮ ಆರೋಗ್ಯ ಸರಿ ಇಲ್ಲ ಅಂದರೆ ಅದನ್ನೆಲ್ಲ ಸಂಪಾದನೆ ಮಾಡಿ ಕೂಡ ತುಂಬ ವ್ಯರ್ಥ ಆಗುತ್ತೆ. ಸ್ವಲ್ಪ ಥಿಂಕ್ ಮಾಡಿ. ನೆಕ್ಸ್ಟು ವೆರಿ ಇಂಪಾರ್ಟೆಂಟ್ 5th ಪಾಯಿಂಟ್ ಏನಂತ ಅಂದರೆ 1 hour ಡಿಜಿಟಲ್ ಡಿಟಾಕ್ಸ್. ಐ ಮೀನ್ ಸ್ಕ್ರೀನ್ ಅನ್ನೋದು ತುಂಬಾ ಆಗಿಬಿಟ್ಟಿದೆ. ಯಾಕಂದರೆ ಅದಕ್ಕೆ ಒಂದು ಹವ್ಯಾಸಗಳಾಗ್ತಾ ಇದೆ. ಅಲ್ಲಿ TV ಸ್ಕ್ರೀನ್ ನೋಡ್ತಾ ಇದ್ರಲ್ಲೂ ಕೂಡ ಪ್ರತಿಯೊಬ್ಬರ ಕೈಯಲ್ಲೂ ಕೂಡ ಫೋನ್ ಇದೆ. ಸೊ ಇದರಿಂದ ನಮ್ಮಲ್ಲಿ ಒಂದು ಕಾರ್ಟಿಸೋನ್ ಹಾರ್ಮೋನ್ ಅನ್ನೋದು ಕೂಡ ಹೆಚ್ಚಾಗುತ್ತೆ. ಇಲ್ಲಿ ನಿದ್ರೆಗೆ ನಾವು ಹೋಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅದಕ್ಕೆ ಅಡಿಕ್ಟ್ ಆದಾಗ ನಾವು ಯಾವುದೆಲ್ಲ ವಿಷಯಗಳನ್ನ ನಾವು ಎಕ್ಸೆಪ್ಟ್ ಮಾಡಬೇಕು ಅನ್ನೋದು ನಮಗೆ ಗೊತ್ತಿರಲ್ಲ. ಸೊ ಈ ಸೋಷಿಯಲ್ ಮೀಡಿಯಾ ಯಾವುದೇ ಆಗಿರಲಿ, ನಾವು ಸ್ಕ್ರೋಲ್ ಮಾಡ್ತಾನೇ ಹೋಗಬೇಕು. ಆ ಒಂದು ಪವರ್ ಸೋಷಿಯಲ್ ಮೀಡಿಯಾಗೆ, ಪ್ರತಿಯೊಂದು ಸೋಷಿಯಲ್ ಮೀಡಿಯಾಗೂ ಇದೆ. ಸೊ ನಾವು ಥಿಂಕ್ ಮಾಡಬೇಕು. NIH ಅವರು ಈ ಯೂನಿವರ್ಸಿಟಿಯಲ್ಲಿ ರಿಸರ್ಚ್ ಮಾಡಿದಾಗ ಯಾರೆಲ್ಲ ಒಂದು ಪೂರ್ತಿಯಾಗಿ 1 hourಗಿಂತ ಹೆಚ್ಚಿನದಾಗಿ ಒಂದು ಆ ಸ್ಕ್ರೀನ್ ಟಚ್ಚಲ್ಲಿ ಕಳೆದಿರ್ತಾರೆ, ಅವರ ಒಂದು ಒತ್ತಡ ಆಗಿರ್ಬೋದು, ಡಿಪ್ರೆಷನ್ ಆಗಿರ್ಬೋದು, ನಾನು ಅದು ಮಾಡಲಿಲ್ಲ, ಇದು ಮಾಡಲಿಲ್ಲ, ನನಗದು ಸಿಗಲಿಲ್ಲ, ಇದು ಸಿಗಲಿಲ್ಲ, ಈ ಲೆವೆಲ್ಗಳೆಲ್ಲ ತುಂಬ ಹೆಚ್ಚಾಗ್ತಾ ಹೋಗುತ್ತೆ. ಇದಕ್ಕೆ ನಾನು ಸಲಹೆ ಕೊಡೋದು ಏನಂತ ಅಂದರೆ, ದಿನದಲ್ಲಿ ಅಟ್ಲೀಸ್ಟ್ 1 hour ಆದರೂ ಕೂಡ ನೀವು 1 hour ಅಷ್ಟೇ ಅದಕ್ಕೆ ಮಾತ್ರ ಸೀಮಿತ. ನಿಮ್ಮ ಅವಶ್ಯಕತೆಗೆ ಎಷ್ಟಿದೆ ಅದನ್ನು ಮಾತ್ರ ಸ್ವೀಕರಿಸೋದಕ್ಕೆ 1 hour ಈ ಒಂದು ಸ್ಕ್ರೀನ್ನ ಉಪಯೋಗಿಸೋದ್ರಿಂದ ನಿಮ್ಮ ಹೆಲ್ತ್ ಆ್ಯಂಡ್ ನಿಮ್ಮ ಲೈಫ್ ಕೂಡ ಸಕ್ಸಸ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಐ ಹೋಪ್ ಈ 5 ಹವ್ಯಾಸಗಳನ್ನ ನೀವು ಒಂದು ಒಳ್ಳೆ ರೀತಿ ರೂಢಿಸ್ಕೊಂಡಿದ್ದೆ ಆದರೆ ಸ್ಟಾರ್ಟಿಂಗಲ್ಲಿ ತುಂಬಾ ಕಷ್ಟ ಆಗುತ್ತೆ. ದೆನ್ ಅದನ್ನು ಕಂಟಿನ್ಯೂಟಿ ಮಾಡ್ಕೊಂಡು ಹೋದರೆ ಲೈಫಲ್ಲಿ ಯಾವುದೇ ರೀತಿ ನಿಮಗೆ ಆ್ಯಂಗ್ಸೈಟಿ, ಯಾವುದೇ ರೀತಿ ಒತ್ತಡ, ಡಿಪ್ರೆಷನ್, ಯಾವುದೇ ರೀತಿ ಲೈಫಲ್ಲಿ ಜಿಗುಪ್ಸೆ ಬಂದಂಗೆ ಆಗೋದು ಯಾವುದೇ ರೀತಿ ಆಗಲ್ಲ. ಅದೊಂದು ಅಭ್ಯಾಸ ಆಗೋಗುತ್ತೆ. ಸೊ ದೆನ್ ಇಷ್ಟು ಹವ್ಯಾಸಗಳನ್ನ ನೀವು ಅಭ್ಯಾಸ ಮಾಡ್ಕೊಳ್ತೀರಿ ಅಂತ ನಾನು ಭಾವಿಸ್ತಾ, ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇಂಥದ್ದೇ ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಮತ್ತು ಹಾಗೆ ಶೇರ್ ಮಾಡೋದು ಕೂಡ ಮರಿಬೇಡಿ. ನಮಸ್ತೆ.